ಈ ವಿಡಿಯೋ ನಿಮ್ಮ ಮುಂದೆ ಬಂದಿದ್ರೆ ಇದು ಕೋಇನ್ಸಿಡೆನ್ಸ್ ಅಲ್ಲ, ರ್ಯಾಂಡಮ್ ಸ್ಕ್ರಾಲ್ ಕೂಡ ಅಲ್ಲ, ಇದು ಯೂನಿವರ್ಸ್ನ ಒಂದು ಸಿಗ್ನಲ್. ಇದು ಹೇಳ್ತಾ ಇದೆ ನೀವೀಗ ರೆಡಿ ಆಗಿದ್ದೀರಾ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಂತ. ನೀವು ಮತ್ತು ನಿಮ್ಮ ಮೈಂಡ್ ರೆಡಿ ಆಗಿದೆ ನಿಮ್ಮೊಳಗಿನ ರಹಸ್ಯವನ್ನು ತಿಳ್ಕೊಳ್ಳೋದಕ್ಕೆ. ಅದನ್ನು ಅರ್ಥ ಮಾಡಿಕೊಂಡು ಫೀಲ್ ಮಾಡಿ ಅಪ್ಲೈ ಮಾಡಿಕೊಂಡ್ರೆ ಇದು ಇಡೀ ನಿಮ್ಮ ಲೈಫನ್ನು, ನಿಮ್ಮ ಅದೃಷ್ಟವನ್ನು ಚೇಂಜ್ ಮಾಡಿಬಿಡುತ್ತೆ. ಇದು ಯಾವುದೇ ಜಾದು ಅಲ್ಲ, ಭ್ರಮೆ ಅಲ್ಲ, ಅಥವಾ ಬರೀ ಒಂದು ವಿಶ್ ಕೂಡ ಅಲ್ಲ. ಇದೊಂದು ಡೀಪ್ ಸೈಂಟಿಫಿಕ್ ಪ್ರೋಸೆಸ್ಸು. ಇದನ್ನು ಮಾಡರ್ನ್ ನ್ಯೂರೋ ಸೈನ್ಸ್ ಕೂಡ ಒಪ್ಕೊಂಡಿದೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಮೈಂಡನ್ನು ಓಪನ್ ಆಗಿಟ್ಕೊಳ್ಳಿ ಆ್ಯಂಡ್ ಇನ್ಫಾರ್ಮೇಷನನ್ನು ಹಾಗೆ ಇಲ್ಲಿ ಪ್ರಿಂಟ್ ಮಾಡ್ಕೊಳ್ಳೋದಕ್ಕೆ ಬಿಟ್ಬಿಡಿ. ಇದನ್ನು ನೀವು ಡೀಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಪದಗಳು ನಿಮ್ಮ ರಿಯಾಲಿಟಿಯನ್ನು ಚೇಂಜ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಾವು ಯಾವಾಗಲೂ ಯೋಚಿಸ್ತಾ ಇರ್ತೀವಿ, ಪದಗಳಲ್ಲಿ ಏನಿದೆ, ಅದೊಂದು ಬರೀ ಧ್ವನಿ ಅಷ್ಟೇ ಅಲ್ವಾ, ಅದರಿಂದ ಏನಾಗ್ಬಿಡುತ್ತೆ? ಆ ಶಬ್ದಗಳಿನ ಎನರ್ಜಿ ಇದೆಯಲ್ಲ, ಅದು ತುಂಬ 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 ದೊಡ್ಡದು, ತುಂಬ ಅಪಾರವಾದದ್ದು. ನಾವು ಸಕ್ಸಸ್ಫುಲ್ ಅಂತ ಹೇಳಿದ್ರೆ ಅದರಲ್ಲಿನ ಎನರ್ಜಿ, ಅದರಲ್ಲಿನ ವೈಬ್ರೇಷನ್ಸು ಅಂಡ್ ಫ್ರೀಕ್ವೆನ್ಸಿನ ಇಡೀ ಬ್ರಹ್ಮಾಂಡದ ಶಕ್ತಿಯನ್ನ ಆಕ್ಟಿವೇಟ್ ಮಾಡುವಂಥದ್ದು. ಯಾವಾಗ ನೀವು ಹೇಳ್ತಿರೋ ನಾನು ಸಫಲಲಾಗಿದ್ದೀನಿ, ಪವರ್ಫುಲ್ ಆಗಿದ್ದೀನಿ, ನಾನು ಡಿಸರ್ವ್ ಆಗಿದ್ದೀನಿ ಅಂತ, ನೀವು ಬರೀ ಸಾಧಾರಣ ಪದಗಳನ್ನು ನೀವು ಹೇಳ್ತಾ ಇಲ್ಲ, ಬ್ರೈನ್ ಒಳಗಿನ ನ್ಯೂರಲ್ ಪಾತ್ವೇ ಏನಿದೆಯಲ್ಲ ಅದನ್ನ ಚೇಂಜ್ ಮಾಡ್ತಾ ಇದ್ದೀರಾ. ನ್ಯೂರೋ ಸೈನ್ಸ್ ಅಲ್ಲಿ ಇದಕ್ಕೆ ನ್ಯೂರೋಪ್ಲಾಸ್ಟಿಸಿಟಿ ಅಂತಾನೂ ಹೇಳ್ತಾರೆ. ಹಾಗಾಗಿ ಯಾವಾಗ ನೀವು ಈ ಒಂದು ಪಾಸಿಟಿವ್ ಅಫರ್ಮೇಷನ್ಸ್ ಅನ್ನ ರಿಪೀಟ್ ಮಾಡ್ತಾ ಇರ್ತೀರೋ, ನೀವು ನಿಮ್ಮ ಮೈಂಡ್ಗೆ ಕಮಾಂಡ್ ಅನ್ನ ಕೊಡ್ತಾ ಇರ್ತೀರಾ. ನಿನ್ನ ಥಾಟ್ಸು, ನಿನ್ನ ಡಿಸಿಷನ್ನು, ನಿನ್ನ ಬಿಹೇವಿಯರು, ನಿನ್ನ ವೈಬ್ರೇಷನ್ಸು ಈ ಹೊಸ ರಿಯಾಲಿಟಿ ಆಗಿ ಚೇಂಜ್ ಆಗಲಿ ಅನ್ನೋ ಒಂದು ಕಮಾಂಡನ್ನು ನೀವು ಕೊಡ್ತಿರ್ತೀರ. ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಮ್ಮ ಪ್ರತಿ ಥಾಟು, ಎಮೋಷನ್ನು, ಫೀಲಿಂಗನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇರುತ್ತೆ. ಯಾವಾಗ ನೀವು ಹೇಳ್ತಿರೋ ನಾನು ಸಕ್ಸಸ್ಫುಲ್ಲು, ನನ್ನ ಹತ್ರ ಹಣ ಇದೆ, ನಾನು ಅಬಂಡೆಂಟ್ ಆಗಿದ್ದೀನಿ, ನಾನು ಮನಿ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂತ, ಅಲ್ಲಿಂದ ನಿಮ್ಮ ಮೈಂಡ್ನ ಹೊಸ ಆಪರೇಟಿಂಗ್ ಸಿಸ್ಟಮನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ತೀರಾ. ಸೈನ್ಸ್ ಕೂಡ ಇದನ್ನು ಪ್ರೂವ್ ಮಾಡಿದೆ. ಯಾವಾಗ ಮನುಷ್ಯ ಅಫರ್ಮೇಷನ್ಸನ್ನು ರಿಪೀಟ್ ಮಾಡ್ತಾನೆ ಆಗ ಲೈಕ್ ನಾನು ವರ್ತಿ ಇದ್ದೀನಿ, ನಾನು ಅಬಂಡೆಂಟ್ ಆಗಿದ್ದೀನಿ, ನಾನು ಪವರ್ಫುಲ್ ಆಗಿದ್ದೀನಿ, ರಿಚ್ ಆಗಿದ್ದೀನಿ, ಹಣ ಇದೆ, ಆಗ ಬ್ರೈನಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಅಂದರೆ ಡೊಪಮಿನ್ ಮತ್ತು ಸೆರೋಟೋನಿನ್ ಕೆಮಿಕಲ್ ರಿಲೀಸ್ ಆಗುತ್ತೆ. ಹ್ಯಾಪಿ ಹಾರ್ಮೋನ್ಸು ಬರೀ ಖುಷಿಯನ್ನು ಕೊಡೋವಂಥದ್ದಲ್ಲ ಸ್ನೇಹಿತರೆ, ಇದು ಕ್ರಿಯೇಟಿವಿಟಿ, ಡಿಸಿಷನ್ ಮೇಕಿಂಗ್ ಅನ್ನ ಜಾಸ್ತಿ ಮಾಡುವಂಥದ್ದು. ಅಫರ್ಮೇಷನ್ಸ್ ಅನ್ನ ನಾವು ರಿಪೀಟ್ ಮಾಡ್ತಾ ಇದ್ರೆ ನಮ್ಮ ಒಂದು ಬ್ರೈನ್ ಕೆಮಿಸ್ಟ್ರಿ ಚೇಂಜ್ ಆಗ್ತಾ ಬರುತ್ತೆ. ನಿಮ್ಮ ಎಮೋಷನ್ಸು ಅಪ್ಲಿಫ್ಟ್ ಮಾಡ್ತೀರಾ. ಹಾಗೆಯೇ ನಿಮ್ಮ ಒಂದು ಫ್ಯೂಚರ್ಗೆ ಒಂದು ಫೌಂಡೇಶನ್ ಅನ್ನ, ಸ್ಟ್ರಾಂಗ್ ಫೌಂಡೇಶನ್ ಅನ್ನ ನೀವು ರೆಡಿ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನಮಗೆಲ್ಲ ಗೊತ್ತಿರೋ ಹಾಗೆ ಶಾರುಖ್ ಖಾನ್ ಅವರು ಒಂದು ಕಾಲದಲ್ಲಿ ಅವರೊಂದು ಸ್ಟ್ರಗ್ಲಿಂಗ್ ಆಕ್ಟರ್. ಅವ್ರಿಗೆ ಯಾವುದೇ ಒಂದು ಬ್ಯಾಕ್ ಸಪೋರ್ಟ್ ಇರಲಿಲ್ಲ, ಯಾರೇ ಒಂದು ಗಾಡ್ ಫಾದರ್ ಇರಲಿಲ್ಲ. ಹಾಗಾಗಿ ಸಿನಿಮಾ ಇಂಡಸ್ಟ್ರಿಗೆ ಅವ್ರು ಬಂದಾಗ ಅವರ ಹತ್ರ ಇದ್ದದ್ದು ಒಂದು ಸ್ಟ್ರಾಂಗ್ ಒಂದು ಬಿಲೀಫು, ಬಿಗ್ ಡ್ರೀಮು, ಹಾಗೆಯೇ ಆ ಯೂನಿವರ್ಸು, ಆ ಭಗವಂತನ ಮೇಲಿನ ಒಂದು ಸ್ಟ್ರಾಂಗ್ ನಂಬಿಕೆ. ನಾನು ಸಕ್ಸಸ್ಫುಲ್ ಆಗೇ ಆಗ್ತೀನಿ, ಹಾಲಿವುಡ್ನ ನಾನು ಕಿಂಗ್ ಖಾನ್ ಆಗೇ ಆಗ್ತೀನಿ ಅಂತ. ಹಾಗೆಯೇ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಕೂಡ ತುಂಬ ಜನ ಝೀರೋ ಇಂದ ಬಂದವರು ಇವತ್ತು ಪ್ಯಾನ್ ಇಂಡಿಯಾ ಒಂದು ಆ್ಯಕ್ಟರ್ಗಳಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಯಶ್ ಅವ್ರು ಇರ್ಬೋದು. ಹೀಗೆ ತುಂಬ ಜನ ಬರೀ ಸಿನಿಮಾ ಇಂಡಸ್ಟ್ರಿಲಿ ಅಂತ ಅಲ್ಲ, ಎಲ್ಲ ಫೀಲ್ಡಲ್ಲೂ ಯಾವುದೇ ಬ್ಯಾಕಪ್ ಇಲ್ಲದೆ ತಮ್ಮ ಒಂದು ದೊಡ್ಡ ಗೋಲನ್ನು ಇಟ್ಕೊಂಡು ಬಂದು ಇವತ್ತು ಇಡೀ ಪ್ರಪಂಚನೇ ಅವರನ್ನು ನೋಡೋ ಹಾಗೆ ಆಗಿರೋರು ತುಂಬ ಜನ ಇದ್ದಾರೆ. ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಸ್ಟೀವ್ ಜಾಬ್ಸ್ ಒಬ್ಬ ಡ್ರಾಪ್ ಔಟ್ ಸ್ಟೂಡೆಂಟು. ಅಂದರೆ ಅವನ ಹತ್ರ ಇದ್ದದ್ದು ಒಂದು ಸ್ಟ್ರಾಂಗ್ ಬಿಲೀಫು, ಒಂದು ದೊಡ್ಡ ಡ್ರೀಮು, ತನ್ನ ಮೇಲಿದ್ದ ಒಂದು ವಿಶ್ವಾಸ, ನಾನು ಮಾಡೇ ಮಾಡ್ತೀನಿ, ಸಕ್ಸಸ್ಫುಲ್ ಆಗೇ ಆಗ್ತೀನಿ ಅನ್ನೋ ಒಂದು ದೃಢ ವಿಶ್ವಾಸ, ಮತ್ತು ಯೂನಿವರ್ಸ್ ಮೇಲಿದ್ದ ಒಂದು ಅಪಾರವಾದ ಒಂದು ನಂಬಿಕೆ. ಪ್ರತಿದಿನ ವಿಜುವಲೈಸ್ ಮಾಡ್ತಾನೆ ಇರ್ತಾನವನು, ನಾನು ಸಕ್ಸಸ್ಫುಲ್ ಆಗೇ ಆಗ್ತೀನಿ, ಒಂದು ದೊಡ್ಡ MNC ಕಂಪನಿಯ ಒಂದು CEO ಅಂತ. ಅವನು ತನ್ನ ಫ್ರೀಕ್ವೆನ್ಸಿಯನ್ನು ಸಕ್ಸಸ್ನ ರಿಯಾಲಿಟಿಯಲ್ಲಿ ಟ್ಯೂನ್ ಮಾಡ್ಕೊಂಡ್ಬಿಟ್ಟಿದ್ದ. ಆ್ಯಪಲ್ ಅನ್ನೋದು ಜಸ್ಟ್ ಒಂದು ಸಿಂಬಲ್ ಅಲ್ಲ ಸ್ನೇಹಿತರೆ, ಅದು ಅವನ ಥಾಟು, ಅವನ ಎಮೋಷನ್ಸು, ಅವನ ವಿಜುವಲೈಸೇಷನ್ ಆಗಿತ್ತು. ಅವನು ಅನ್ಕೊಂಡಿದ್ದೇನು ಅಂದರೆ, ಏನಾದರೂ ಥಿಂಕ್ ಮಾಡಿದ್ರೆ ದೊಡ್ಡದಾಗಿ ಥಿಂಕ್ ಮಾಡಬೇಕು ಅನ್ನೋದು. ನಮ್ಮ ಅಬ್ದುಲ್ ಕಲಾಂ ಅವರು ಸಹಿತ ಅದನ್ನೇ ಹೇಳ್ತಾರೆ, ಕನಸನ್ನು ಕಾಣೋದಾದರೆ ದೊಡ್ಡ ಕನಸನ್ನು ಕಾಣಿ. ನೀವು ಆಕಾಶದೆತ್ತರಕ್ಕೆ ಕನಸನ್ನು ಕಂಡ್ರೆ ಮೋಡನ ಟಚ್ ಮಾಡ್ತೀರಾ. ಈ ಥರ ನಮ್ಮ ಥಿಂಕಿಂಗ್ ಇರಬೇಕು. ಸೊ ಅಫರ್ಮೇಷನ್ಸನ್ನು ಯಾಕೆ ಮತ್ತೆ ಮತ್ತೆ ಹೇಳಬೇಕು ಅಂದರೆ, ಯಾವಾಗ ನಾವು ಡೈಲಿ ಕನ್ಸಿಸ್ಟೆಂಟ್ ಆಗಿ ಅಫರ್ಮೇಷನ್ಸನ್ನು 21 ಸಾರಿ ಹೇಳ್ಕೊಳ್ತೀವಿ, ಅದು ಜಸ್ಟ್ ಒಂದು ವಾಕ್ಯ ಆಗಲ್ಲ, ಅದು ಒಂದು ಹೊಸ ನ್ಯೂರಲ್ ಪಾತ್ವೇನ ಸೃಷ್ಟಿ ಮಾಡಿಬಿಡುತ್ತೆ. ರಿಪಿಟೇಷನಿಂದ ನಿಮ್ಮ ಕಾನ್ಷಿಯಸ್ ಮೈಂಡನ್ನು ಬೈಪಾಸ್ ಮಾಡಿ ಅದು ಸಬ್ ಕಾನ್ಷಿಯಸಲ್ಲಿ ಹೋಗಿ ನಿಂತ್ಕೊಂಡ್ಬಿಡುತ್ತೆ, ಪ್ರಿಂಟ್ ಆಗಿಬಿಡುತ್ತೆ. ನೀವು ಹೇಳ್ತಾ ಇದ್ರೆ ಐ ಆಮ್ ಅಟ್ರಾಕ್ಟಿಂಗ್ ಮನಿ, ನಾನು ಹಣವನ್ನು ಅಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ನನಗೆ ಸಫಲತೆ ಸಿಗ್ತಾ ಇದೆ, ನಾನು ಸಕ್ಸಸ್ಫುಲ್ ಆಗ್ತಾ ಇದ್ದೀನಿ, ಬ್ರಹ್ಮಾಂಡ ನನಗೆ ಹೆಲ್ಪ್ ಮಾಡ್ತಾ ಇದೆ, ಬ್ರಹ್ಮಾಂಡ ನನ್ನ ಜೊತೆಲಿದೆ ಅಂತ ನೀವು ವಿಶ್ವಾಸದಿಂದ ಒಂದು ಎಮೋಷನಲ್ ಫ್ರೀಕ್ವೆನ್ಸಿನ ಇಟ್ಕೊಂಡು ನೀವು ಹೇಳ್ತಾ ಇದ್ರೆ, ಅದು ನಿಮ್ಮ ವೈಬ್ರೇಷನ್ಸ್ ಹೈ ಆಗತ್ತೆ. ಆ ವೈಬ್ರೇಷನ್ಸು ಬ್ರಹ್ಮಾಂಡನ ಹೋಗಿ ತಲುಪೋದಕ್ಕೆ
ತುಂಬ ಹೆಲ್ಪ್ ಮಾಡುತ್ತೆ. ವೈಬ್ರೇಷನ್ಸ್ ಹೈ ಆಗೋದ್ರ ಜೊತೆಗೆ ಅದು ಯೂನಿವರ್ಸ್ಗೆ ಹೋಗಿ ರೀಚ್ ಆಗುತ್ತೆ. ನಮಗೆಲ್ಲ ಗೊತ್ತಿದೆ ಬ್ರಹ್ಮಾಂಡಕ್ಕೆ ನಮ್ಮ ಶಬ್ದಗಳು ಅರ್ಥ ಆಗಲ್ಲ. ನೀವು ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಹಿಂದಿ, ಇಂಗ್ಲಿಷು ಯಾವ ಭಾಷೆ ಮಾತಾಡಿದ್ರು ಅದಕ್ಕೆ ಅರ್ಥ ಆಗಲ್ಲ. ಅದಕ್ಕೆ ಅರ್ಥ ಆಗೋದು ಯಾವುದು? ನಮ್ಮ ಫ್ರೀಕ್ವೆನ್ಸಿಯಲ್ಲಿನ ಒಂದು ವೈಬ್ರೇಷನ್ನು, ನಮ್ಮ ಪದಗಳಲ್ಲಿನ ಒಂದು ವೈಬ್ರೇಷನ್ನು. ಆದರೆ ನಾನು ಸಕ್ಸಸ್ಫುಲ್ ಅಂತ ಬಾಯಲ್ಲಿ ಹೇಳ್ಕೊಂಡು, ಐ ಆಮ್ ಅಟ್ರಾಕ್ಟಿಂಗ್ ಮನಿ ಅಂತ ಬಾಯಲ್ಲಿ ಹೇಳ್ಕೊಂಡು, ಮನಸ್ಸಲ್ಲಿ ಡೌಟನ್ನು ಇಟ್ಕೊಂಡ್ಬಿಟ್ರೆ ಯೂನಿವರ್ಸ್ಗೆ ನಾವು ಮಿಕ್ಸ್ಡ್ ಸಿಗ್ನಲ್ನ ಕಳಿಸ್ತೀವಿ, ಕನ್ಫ್ಯೂಷನ್ ಸಿಗ್ನಲ್ಸನ್ನು ಕಳಿಸ್ತಿರ್ತೀವಿ. ಆದರೆ ಅದೇ ಅಫರ್ಮೇಷನನ್ನು ಪೂರಾ ವಿಶ್ವಾಸದಿಂದ ಈಗಾಗಲೇ ನಿಮ್ಮ ಹತ್ರ ಇದೆ ಅನ್ನೋ ರೀತಿಯಲ್ಲಿ ನೀವು ಹೇಳ್ತಾ ಇದ್ರೆ, ಆಗ ಬ್ರಹ್ಮಾಂಡ ಅದೇ ಫ್ರೀಕ್ವೆನ್ಸಿಯನ್ನು ಕ್ಯಾಚ್ ಮಾಡುತ್ತೆ, ಅದೇ ವೈಬ್ರೇಷನ್ಸ್ ಅಲ್ಲಿ ನಿಮಗೆ ಅದು ರಿಪ್ಲೈ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ತುಂಬಾ ಜನ ಅಫರ್ಮೇಷನ್ಸ್ ಅನ್ನ ಹೇಳ್ತಾ ಇರ್ತಾರೆ, ಆದ್ರೆ ರಿಸಲ್ಟ್ ಸಿಗ್ತಾ ಇಲ್ಲ. ಯಾಕಂದ್ರೆ ಸುಮ್ಮನೆ ಹೇಳ್ತಾ ಇರ್ತಾರೆ, ಮೆಕ್ಯಾನಿಕಲ್ ಆಗಿ ಹೇಳ್ತಾ ಇರ್ತಾರೆ, ಅದ್ರಲ್ಲಿ ಯಾವ ಎಮೋಷನ್ಸು ಫೀಲಿಂಗ್ಸು ಇರೋದಿಲ್ಲ. ಬರೀ ಪದಗಳಿಂದ ಏನು ಆಗಲ್ಲ ಸ್ನೇಹಿತರೆ, ಅದರಲ್ಲಿನ ಫೀಲಿಂಗ್ಸ್ ಅನ್ನ, ಎಮೋಷನ್ಸ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು, ಅದನ್ನ ನೀವು ಯೂನಿವರ್ಸ್ಗೆ ಕಳಿಸ್ಬೇಕು. ಫಾರ್ ಎಕ್ಸಾಂಪಲ್, ನಾನು ಕೋಟ್ಯಾಧೀಶ್ವರ ಅಂತ ಹೇಳಿದಾಗ ಅದರಲ್ಲಿ ಎಮೋಷನ್ಸ್ ಇರಬೇಕು. ನೀವು ಕೋಟ್ಯಾಧೀಶ್ವರರ ಥರನೇ ನೀವು ಫೀಲ್ ಮಾಡಬೇಕು. ಆ ಕೋಟ್ಯಾಧೀಶ್ವರ ಆದಾಗ ನಿಮ್ಗೆ ಹೇಗಿರುತ್ತೆ ಮನಸ್ಥಿತಿ, ಅದೇ ಮನಸ್ಥಿತಿಯಲ್ಲಿ ಅದನ್ನು ಹೇಳ್ಕೋಬೇಕು. ಯಾವಾಗ ನೀವು ರಿಚ್ ಅಂತೀರಾ, ಆಗ ಫೀಲಿಂಗ್ ಅದೇ ಥರ ನೀವು ರಿಚ್ನೆಸ್ ಆಗಿರಬೇಕು. ಸ್ಕ್ಯಾರ್ಸಿಟಿ ಮೈಂಡ್ ಸೆಟ್ಟು ಖಂಡಿತ ಇರಬಾರ್ದು. ಯಾಕೆಂದರೆ ಪದಗಳ ಹಿಂದಿರೋ ವೈಬ್ರೇಷನ್ಸ್ನ ರಿಯಾಲಿಟಿ ಚೇಂಜ್ ಮಾಡಿಬಿಡುತ್ತೆ. ಸೊ ಮನಿ ಅಫರ್ಮೇಷನ್ಸನ್ನು ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಹೇಳ್ಕೊಬೇಡಿ. ಅದರಲ್ಲಿ ಫೀಲಿಂಗ್ಸು, ಎಮೋಷನ್ಸು, ಫೇತು, ಟ್ರಸ್ಟು ಇರಬೇಕಾದ್ದು ತುಂಬ ತುಂಬ ಇಂಪಾರ್ಟೆಂಟು. ಬೆಳಗ್ಗೆ ಎದ್ದ ಕೂಡಲೇ ಮತ್ತು ರಾತ್ರಿ ಮಲಗೋದಕ್ಕೆ ಮೊದಲು ನೀವು ಹೇಳ್ಕೊಂಡ್ರೆ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೀಪ್ರೋಗ್ರಾಮಿಂಗ್ ಆಗಿಬಿಡುತ್ತೆ ಆ್ಯಂಡ್ ರಿಯಾಲಿಟಿಯಲ್ಲಿ ಅದು ಕನ್ವರ್ಟ್ ಆಗ್ತಾ ಬರುತ್ತೆ. ಸೊ ಅಫರ್ಮೇಷನ್ಸನ್ನು ಬರೀ ಹೇಳೋದಕ್ಕೆ ಹೋಗ್ಬಿಡಿ, ಫೀಲ್ ಮಾಡಿ. ಅದನ್ನು ಹೇಳುವಾಗ ನಿಮ್ಮ ಟೋನು, ನಿಮ್ಮ ಬಾಡಿ ಲ್ಯಾಂಗ್ವೇಜು ಅಫರ್ಮೇಷನ್ಸ್ ಜೊತೆಗೆ ಅಲೈನ್ ಆಗಿರಬೇಕು. ನೀವು ಹೇಳೋದು ಹೇಗಿರಬೇಕು ಅಂದರೆ, ನಿಮ್ಮ ಒಳಗಡೆ ಇರೋ ಒಂದು ಆತ್ಮ ಇದೆಯಲ್ಲ, ಅದು ಹೇಳ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಹೇಳಬೇಕು. ಅದು ಆಲ್ರೆಡಿ ರಿಯಾಲಿಟಿಯಲ್ಲಿ 3D ವರ್ಲ್ಡಲ್ಲಿ ನಿಮಗೆ ಸಿಕ್ಕಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ನೀವು ಹೇಳಬೇಕು. ಅಫರ್ಮೇಷನ್ಸ್ ಪವರು ಬರೀ ಸಬ್ಕಾನ್ಷಿಯಸ್ಗಲ್ಲ, ಅದು ನಿಮ್ಮ ಪ್ರತಿ ಕಣಕಣದಲ್ಲೂ, ಪ್ರತಿ ಸೆಲ್ಲಲ್ಲೂ ಅಫೆಕ್ಟ್ ಮಾಡಬೇಕು. ಜೆನೆಟಿಕ್ಸ್ ಪ್ರಕಾರ ನಮ್ಮ ಥಾಟ್ಸು, ನಮ್ಮ ಎಮೋಷನ್ಸು, ನಮ್ಮ ಹ್ಯಾಬಿಟ್ಸು ನಮ್ಮ ಜೀನ್ಸನ್ನು ಆನ್ ಆ್ಯಂಡ್ ಆಫ್ ಮಾಡುತ್ತೆ ಅಂತ. ಯಾವಾಗೆಲ್ಲ ನೀವು ಅಫರ್ಮೇಷನ್ಸ್ ಅಂದರೆ ಮನಿ ಅಫರ್ಮೇಷನ್ಸನ್ನು ಹೇಳ್ತೀರಾ, ನಿಮ್ಮ ಜೀನ್ಸ್ನ ಎಕ್ಸ್ಪ್ರೆಷನ್ಸ್ನ ಚೇಂಜ್ ಮಾಡ್ಕೊಳ್ತೀರಾ. ಲಿಟ್ರಲಿ ಅದು ನಿಮ್ಮ ಫ್ಯೂಚರನ್ನು ರೀಪ್ರೋಗ್ರಾಮಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಈ ಒಂದು ಸ್ಟ್ರಾಂಗ್ ಫೀಲಿಂಗ್ ಬರ್ದಲೇ ಇರ್ಬೋದು, ಆದರೆ ಇದನ್ನು ಹೇಳ್ತಾನೆ ಇದ್ದರೆ, ಪ್ರಾಕ್ಟೀಸ್ ಮಾಡ್ತಾನೆ ಇದ್ದರೆ ಖಂಡಿತ ಬಂದೇ ಬರುತ್ತೆ. 21 ದಿನ 101 ಸರಿ ಇದನ್ನು ನೀವು ಹೇಳ್ತಾ ಇದ್ದರೆ, ನೀವು ಏನು ಹೇಳ್ತಿರೋ ಅದನ್ನು ಪಡಿತೀರಾ. ಅದ್ರ ಜೊತೆಗೆ ಎಮೋಷನ್ಸು, ಫೀಲಿಂಗ್ಸು ಆ್ಯಡ್ ಆಗಬೇಕು. ಆವಾಗ ನಿಮ್ಮ ಮ್ಯಾನಿಫೆಸ್ಟೇಷನು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗೆ ಒಂದು ಹಣದ ಒಂದು ಹೈವೇ ಇದೆಯಲ್ಲ, ಅದು ಕ್ರಿಯೇಟ್ ಆಗುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ ಹೈವೇನಲ್ಲಿ ಆಟೋಮೆಟಿಕ್ ಆಗಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆಗ ನೀವು ತುಂಬ ಆರಾಮವಾಗಿ ಆ ಡೈರೆಕ್ಷನಲ್ಲೇ ವೈಬ್ರೇಟ್ ಆಗ್ತಾ ಹೋಗ್ತೀರಾ. ನಿಮ್ಮ ಡ್ರೀಮು ರಿಯಾಲಿಟಿ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ. ಅಫರ್ಮೇಷನ್ಸನ್ನು ಹೇಗೆ ಹೇಳಬೇಕು ಅಂದರೆ, ನಾನು ಮನಿ ಮ್ಯಾಗ್ನೆಟ್ ಆಗಿದ್ದೀನಿ, ಎಲ್ಲ ಕಡೆಯಿಂದ ನನಗೆ ಹಣ ಬರ್ತಾ ಇದೆ, ನನ್ನ ಹತ್ರ ಹಣ ಆರಾಮವಾಗಿ ಬರ್ತಾ ಇದೆ, ತುಂಬ ಬರ್ತಾ ಇದೆ, ನಾನು ಹಣವನ್ನು ಹ್ಯಾಂಡಲ್ ಮಾಡೋದಕ್ಕೆ ಯೋಗ್ಯನಾಗಿದ್ದೀನಿ, ಪ್ರತಿದಿನ ನಾನು ಹಣವನ್ನು ಸಂಪಾದಿಸ್ತಾ ಇದ್ದೀನಿ, ನನಗೆ ಬೇಕಾಗಿದ್ದಕ್ಕಿಂತ ಜಾಸ್ತಿ ನನಗೆ ಹಣ ಬರ್ತಾ ಇದೆ, ಎಲ್ಲ ರಿಸೋರ್ಸಸ್ಸಿಂದ ನನಗೆ ಹಣ ಬರ್ತಾ ಇದೆ, ನಾನು ಏನೇ ವಿಶ್ ಮಾಡಿದ್ರೂ ಅದು ಟ್ರೂ ಆಗ್ತಾ ಇದೆ, ನಾನು ಫಿನಾನ್ಷಿಯಲ್ ಪ್ರಾಸ್ಪರಿಟಿಯನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಐ ಲವ್ ಮನಿ, ಮನಿ ಲವ್ಸ್ ಮೀ, ನನಗೆ ಅನ್ಎಕ್ಸ್ಪೆಕ್ಟೆಡ್ ಮತ್ತು ಎಕ್ಸ್ಪೆಕ್ಟೆಡ್ ಹಣ ದಿನ ಬರ್ತಾನೆ ಇದೆ, ನಾನು ಲಕ್ಸುರಿ ಲೈಫನ್ನು ಮಾಡ್ತಾ ಇದ್ದೀನಿ, ನನ್ನ ವೆಲ್ತ್ ತುಂಬ ಚೆನ್ನಾಗಿದೆ, ನಾನು ಲಕ್ಸುರಿ ಮತ್ತು ವೆಲ್ತನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ, ನಾನು ವೆಲ್ತ್ ಮತ್ತು ಪ್ರಾಸ್ಪರಿಟಿಯನ್ನು ಸದಾ ಅಟ್ರಾಕ್ಟ್ ಮಾಡ್ತಿದ್ದೀನಿ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ಐ ಆಮ್ ಅ ಮನಿ ಮ್ಯಾಗ್ನೆಟ್. ಇದನ್ನು ನೀವು 101 ಸತಿ, ಇದರಲ್ಲಿ ನಿಮಗೆ ಏನು ಬೇಕೋ ಅದನ್ನು ಆರಿಸ್ಕೊಂಡು 101 ಸತಿ, ಡೈಲಿ 101 ಸತಿ ನೀವು ಹೇಳ್ತಾ ಇರಬೇಕು. ಇದನ್ನು ಹೇಳ್ತಾ ಇದ್ರೆ ನಿಮ್ಮ ಎನರ್ಜಿ ಫೀಲ್ಡ್ ಚೇಂಜ್ ಆಗಿಬಿಡುತ್ತೆ, ಆಪರ್ಚುನಿಟೀಸು ಸಿಗ್ತಾ ಹೋಗುತ್ತೆ, ನಿಮ್ಮ ಒಂದು ಇಂಟೆನ್ಷನ್ ಸ್ಟ್ರಾಂಗ್ ಆಗುತ್ತೆ, ಯೂನಿವರ್ಸ್ ನಿಮಗೆ ಅದೇ ಥರದ ವ್ಯಕ್ತಿಗಳನ್ನು ಪರಿಚಯ ಮಾಡಿಸುತ್ತೆ, ಐಡಿಯಾಸ್ ಬರುತ್ತೆ, ನಿಮಗೆ ನಿಮ್ಮ ಡ್ರೀಮು ರಿಯಲ್ ಆಗೋದಕ್ಕೆ ಏನೆಲ್ಲ ಕೆಲಸ ಮಾಡಬೇಕೋ ಅದು ಯೂನಿವರ್ಸು ಕೆಲಸ ಮಾಡೋದಕ್ಕೆ ಶುರು ಆಗುತ್ತೆ. ನಿಮ್ಮೊಳಗೆ ಒಂದು ಭಯ ಇತ್ತಲ್ಲ, ಅದು ಖಂಡಿತ ದೂರ ಆಗಿಬಿಡುತ್ತೆ. ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಒಳಗಡೆ ಧ್ವನಿ ಇದೆಯಲ್ಲ, ಅದು ಹೋಗ್ಬಿಟ್ಟು ನಾನು ಯಾವ ಚಾಲೆಂಜಸ್ ಬೇಕಿದ್ರೆ ಅಕ್ಸೆಪ್ಟ್ ಮಾಡ್ತೀನಿ, ನಾನು ಯಾವ ಸಾಧನೆಯನ್ನು ಕೂಡ ಮಾಡ್ತೀನಿ, ನಾನು ಏನೇ ಚಾಲೆಂಜಸ್ ಬಂದರೂ ನಾನು ಅದನ್ನು ಸಾಲ್ವ್ ಮಾಡ್ಕೊಳ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಶುರು ಆಗುತ್ತೆ. ನಿಮಗೆ ಅಬಂಡೆಂಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದನ್ನು ಕನ್ಸಿಸ್ಟೆಂಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ವಿತೌಟ್ ಬ್ರೇಕು ಒಂದು ಟೈಮ್ ಬರುತ್ತೆ, ಯೂನಿವರ್ಸ್ ಹೇಳುತ್ತೆ ನೀವೀಗ ರೆಡಿ ಇದ್ದೀರಾ, ನೀವು ಏನು ಬೇಕಿದ್ರು ಸಾಧನೆ ಮಾಡೋದಕ್ಕೆ, ಏನು ಬೇಕಿದ್ರು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಾ ಅಂತ ಹೊಸ ಹೊಸ ದಾರಿಗಳನ್ನು, ಹೊಸ ಹೊಸ ಒಂದು ಅವಕಾಶಗಳನ್ನು ಸೃಷ್ಟಿಸ್ತಾ ಹೋಗುತ್ತೆ. ಮಿರಾಕಲ್ಸು, ಮ್ಯಾಜಿಕ್ಸು
ಸರ್ಪ್ರೈಸಸ್ಸು, ಬ್ರೇಕ್ ಥ್ರೂಸನ್ನು ನೀವು ನೋಡ್ತೀರಾ. ಸೊ ನೀವೀಗ ಆರ್ಡಿನರಿ ಪರ್ಸನ್ ಅಲ್ಲ, ಕ್ರಿಯೇಟರ್ ಆಗಿದ್ದೀರಾ. ನಿಮ್ಮಲ್ಲಿ ಒಂದು ಪವರ್ಫುಲ್ ಶಕ್ತಿ ಉತ್ಪನ್ನ ಆಗಿದೆ. ಅದು ನಿಮ್ಮನ್ನ ರಿಚ್ ಪರ್ಸನ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿದೆ. ಬ್ರಹ್ಮಾಂಡ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ, ನಿಮ್ಮ ಮಾತನ್ನ ಕೇಳ್ತಾ ಇದೆ. ನೀವು ಏನ್ ಕೇಳ್ತಿರೋ ಅದು ರಿಯಾಲಿಟಿಯಲ್ಲಿ ಕನ್ವರ್ಟ್ ಆಗ್ತಿದೆ. ಈ ಅಫರ್ಮೇಷನ್ಸ್ ಅನ್ನ ಜಸ್ಟ್ ಮೆಕ್ಯಾನಿಕಲ್ ಆಗಿ ಹೇಳ್ಕೊಳಕ್ ಹೋಗ್ಬೇಡಿ. ಪೂರ್ತಿ ನಂಬಿಕೆ ಇಟ್ಟು, ಬ್ರಹ್ಮಾಂಡದ ಮೇಲೆ ನಂಬಿಕೆ ಇಟ್ಟು ಡೈಲಿ ನೀವು 101 ಸರಿ ಇದನ್ನ ಹೇಳ್ತಾ ಇದ್ರೆ ಖಂಡಿತ ನೀವು ಏನ್ ಅನ್ಕೊಂಡಿದ್ದೀರಾ ಅದನ್ನ ಪಡೆದೇ ಪಡಿತೀರಾ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.